ಪತ್ರಿಜಿಯವ್ರದೇ ಕಾನ್ಸೆಪ್ಟ್ ಅದು. ಮಾಧವ ಸೇವೆಯೇ ಮಾನವ ಸೇವೆ ಅಂತ. ಮಾಧವ ಸೇವೆಯೇ ಮಾನವ ಸೇವೆ ಅಂತ ಪತ್ರಿಜಿಯವ್ರು ಯಾವಾಗ್ಲೂ ಹೇಳ್ತಾನೆ ಇರ್ತಾರೆ. ಅದಕ್ಕೆ ಒಂದು ಬುಕ್ ಕೂಡ ಅವ್ರು ಬರೆದಿದ್ದಾರೆ, ತುಂಬಾ ಚೆನ್ನಾಗಿದೆ. ಅದನ್ನು ಓದಿನೇ ನನಗೆ ಸೇವೆ ಅದ್ರ ಬಗ್ಗೆ ತುಂಬಾ ತಿಳ್ಕೊಳ್ಳೋಕಾಯ್ತು. ಮತ್ತೆ ನಾವು ಸೇವೆ, ಮಾಧವ ಸೇವೆಯೇ ಮಾನವ ಸೇವೆ ಅಂತ ತಿಳ್ಕೊಳ್ತೀವಿ. ಸೇವೆ, ಮಾಧವ, ಮಾನವ, ಈ ಒಂದೊಂದು ಪದಕ್ಕೂ ಅರ್ಥ ನೋಡಿ. ಸೇವೆ ಅಂದ್ರೆ ನಾವು ಇನ್ನೊಬ್ಬರಿಗೆ ಮಾಡುವಂಥವ್ರು. ಮಾನವ ಅಂದ್ರೆ ಮನಸ್ಸಿನಲ್ಲಿ ಜೀವಿಸ್ತಾರೆ. ಮಾಧವ ಅಂದ್ರೆ ಆ ದೇವರು ಅಂತ ಹೇಳ್ತೀವಿ, ಅದು ನಮ್ಮೊಳಗಡೆನೆ ಇದೆ, ಅದು ನಮ್ಮ ಆತ್ಮ ಅಂತ. ಅವರು ಚಿಕ್ಕದಾಗಿ ಅಷ್ಟು ಬುಕ್ ಓದಿದ್ರೆ ಇದಿಷ್ಟು ಸಾರಾಂಶವನ್ನ ಆ ಪದಗಳಲ್ಲಿ ಹೇಳಿದ್ದಾರೆ. ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ, ಸೇವೆ ಅಂದ್ರೆ ಏನು ಅಂತ ಹೇಳ್ತಾ ಬರ್ತಾರೆ ಅವರು. ಸೇವೆ ಅಂದ್ರೆ ಏನು? ಇವಾಗ ನೋಡಿ, ನಾವು ಮನೆಗಳಲ್ಲಿ ಮಕ್ಕಳಿಗೆ ಪಾಠ ಓದಿಸ್ತೀವಿ, ಮತ್ತೆ ಮನೆಯಲ್ಲಿ ಅರಿವು ಮಾಡ್ಕೊಂಡ್ ಬರ್ತಾರೆ, ಸಂಪಾದನೆ ಮಾಡ್ತಾರೆ, ಉದ್ಯೋಗ ಮಾಡ್ತೀವಿ, ವ್ಯಾಪಾರ ಮಾಡ್ತೀವಿ. ಮತ್ತೆ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿಗಳಿಗೆ ಇದ್ರೆ ಅವ್ರನ್ನ ನೋಡ್ಕೊಳ್ತಾ ಇದೀವಿ, ಅವ್ರ ಸೇವೆ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಏನಿದು ಸೇವೆ ಅಂದ್ರೆ? ಅದಕ್ಕೆ ಅರ್ಥ ಏನು? ಎಲ್ಲಾನು ಸೇವೆನಾ? ಹಾಗಾದ್ರೆ ನಾವು ಮಕ್ಕಳಿಗೆ ದುಡ್ಡು ಕೊಟ್ಟು ಓದಿಸ್ತೀವಿ, ಅದಕ್ಕೆ ಒಂದು ಉದ್ಯೋಗ ಮಾಡ್ತೀವಿ, ಮತ್ತೆ ನಾವು ಉದ್ಯೋಗ ಮಾಡೋದು ಸೇವೆನಾ? ನಾವು ಉದ್ಯೋಗ ಇನ್ನೊಬ್ರಿಗೆ ತಾನೇ ಮಾಡ್ತಾ ಇದ್ದೀವಿ, ಅದು ಸೇವೆನಾ? ನಾವು ಮಕ್ಕಳಿಗೆ ಹಣ ಕೊಟ್ಟು ಓದಿಸ್ತಾ ಇದೀವಿ, ಅದು ಸೇವೆನಾ? ಯಾವುದು ಸೇವೆ ಅಂದ್ರೆ ಯಾವುದು ಅಂತ ಹೇಳ್ತಾರೆ. ಅದರಲ್ಲಿ ಸೇವೆ ಅನ್ನಕ್ಕಿಂತ ಮೊದಲು ವ್ಯಾಪಾರ, ಉದ್ಯೋಗ, ಧರ್ಮ, ಕರ್ತವ್ಯ, ಇದು ಎಲ್ಲವೂ ಇದೆ. ನಾವು ಯಾವಾಗ ಸೇವೆ ಅಂತ ಹೇಳ್ತೀವಿ, ಈ 4 ಪದಗಳಿಗೆ ಬೇರೆ ಬೇರೆ ಅರ್ಥ. ವ್ಯಾಪಾರ, ಉದ್ಯೋಗ, ಧರ್ಮ, ಕರ್ತವ್ಯ ಅಂತ ಏನ್ ಹೇಳ್ತೀವಿ, ಅದು ವ್ಯಾಪಾರ ಅಂದ್ರೆ ನೋಡಿ, ಒಂದು ಹಣಕ್ಕೋಸ್ಕರ ಹಣದ ವಿನಿಮಯ ಇರುತ್ತಲ್ಲಿ. ಹಣ ಹಣ ಕೊಟ್ಟು ವಸ್ತುಗಳನ್ನು ತಗೊಳ್ತೀವಿ, ಇಲ್ಲ ಹಣ ತಗೊಂಡು ವಸ್ತುಗಳನ್ನ ಕೊಡ್ತೀವಿ. ಇದು ಒಂದು ಕೊಟ್ಟು ಒಂದು ತಗೊಳ್ಳುವಂಥದ್ದು. ಉದ್ಯೋಗ ಕೂಡ ಅಷ್ಟೇನೆ. ನಾವು ಒಂದು ಕೆಲಸ ಮಾಡ್ತೀವಿ ಅಂದ್ರೆ ಅದಕ್ಕೆ ಹಣವನ್ನ ತಗೊಂಡು ಕೆಲಸ ಮಾಡ್ತಾ ಇರ್ತೀವಿ. ಒಂದು ಕೆಲ್ಸಕ್ಕೆ ಹೋಗ್ತೀವಿ ಅಂತಂದ್ರೆ ಅಲ್ಲಿ ನಮ್ಗೆ ಸಂಬಳ ಅನ್ನೋದು ಬರ್ತಾ ಇರುತ್ತೆ. ಇವಾಗ ಅದೇ ತರ ಬೀದಿ ಕಸ ಗುಡಿಸ್ತೀವಿ ಅಂತಂದ್ರು, ಕಾರ್ಪೊರೇಷನ್ ಅಲ್ಲಿ ಕೆಲಸ ಮಾಡ್ತೀವಿ ಅಂದ್ರೂ ಕೂಡ ಒಂದು ಹಣ ತಗೊಳ್ತೀವಿ. ಅದು ಸೇವೆನಾ? ಇಲ್ಲ, ಅದು ಸೇವೆ ಅಲ್ಲ. ಯಾಕೆಂದ್ರೆ ಅದಕ್ಕೆ ನಾವು ಪ್ರತಿಫಲವನ್ನ ತಗೊಳ್ತಾ ಇದ್ದೀವಿ, ದುಡ್ಡು ತಗೊಳ್ತಾ ಇದ್ದೀವಿ. ಉದ್ಯೋಗಕ್ಕೆ ದುಡ್ಡು, ವ್ಯಾಪಾರ ಮಾಡುವಾಗಲೂ ಒಂದು ಮಧ್ಯವರ್ತಿ ಇದೆ, ದುಡ್ಡು ಅನ್ನೋದು ಒಂದು ಎಕ್ಸ್ಚೇಂಜ್. ಸೊ ಅದಕ್ಕೆ ಸೇವೆ ಅನ್ಸ್ಕೊಳ್ಳಲ್ಲ. ಮತ್ತೆ ಇವಾಗ ವಯಸ್ಸಾದ ತಂದೆ ತಾಯಿ ಮನೆಯಲ್ಲಿದ್ದಾರೆ, ನಾನು ಅವ್ರಿಗೆ ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇಲ್ಲ ನನ್ನ ಅತ್ತೆ ಮಾವ ಇದ್ದಾರೆ, ಅವ್ರಿಗೆ ಸೇವೆ ಮಾಡ್ತಾ ಇದ್ದೀನಿ ಇಲ್ಲ. ಅದು ನಿಜವಾಗ್ಲೂ ಸೇವೆನಾ ಅಂದ್ರೆ ಇಲ್ಲ, ಅದು ಕರ್ತವ್ಯ, ನಮ್ಮ ಕರ್ತವ್ಯ. ಯಾಕಂದ್ರೆ ನಾವು ಸಣ್ಣವರಿರ್ಬೇಕಾದ್ರೆ ನಮ್ಮ ತಂದೆ ತಾಯಿ ನಮ್ಮನ್ನ ಎಷ್ಟು ನೋಡಿದ್ದಾರೆ, ಚೆನ್ನಾಗಿ ಬೆಳೆಸಿದ್ದಾರೆ, ಉದ್ಯೋಗ ಮಾಡಿ ಹಣ ಸಂಪಾದನೆ ಮಾಡಿ ನಮ್ಮನ್ನ ಓದಿಸಿದ್ದಾರೆ, ಊಟ ಕೊಟ್ಟಿದ್ದಾರೆ, ಎಲ್ಲ ಸೌಕರ್ಯಗಳನ್ನು ಕೊಟ್ಟಿದ್ದಾರೆ. ಮತ್ತೆ ನಾವು ಈ ಸ್ಟೇಜ್ ಅಲ್ಲಿ ಇರೋದಕ್ಕೆ ಅವರು ಕಾರಣರಾಗಿರ್ತಾರೆ. ಅವರಿಗೆ ನಾವು ನೋಡ್ಕೊಳ್ಳುವಂಥದ್ದು ಕರ್ತವ್ಯ. ಹಾಗೆ ಮಕ್ಕಳಿಗೆ ಓದಿಸ್ತೀವಲ್ಲ, ಅದು ಯಾಕೆ ಕರ್ತವ್ಯ ಆಗಲ್ಲ ಅಂದ್ರೆ ಅದು ನಮ್ಮ ಧರ್ಮ, ಕುಟುಂಬ ಧರ್ಮ. ಮನೆಯಲ್ಲಿ ಎಲ್ಲರನ್ನು ನೋಡ್ಕೊಳ್ಬೇಕು, ಅವ್ರಿಗೆ ಊಟ ಹಾಕೋದು ಅಥವಾ ಅವ್ರನ್ನ ಸಂತೋಷವಾಗಿ ಇಟ್ಕೊಳ್ಳೋದು, ಅದು ಒಂದು ಕುಟುಂಬ ಧರ್ಮ. ಅದು ಅದನ್ನ ಮಾಡದಿದ್ರೆ ಅಧರ್ಮ ಆಗುತ್ತೆ. ಸೊ ಹೀಗಾಗಿ ವ್ಯಾಪಾರ, ಉದ್ಯೋಗ, ಧರ್ಮ, ಕರ್ತವ್ಯ, ಇದು ಬೇರೆ ಬೇರೆ ಹೆಸರಲ್ಲಿ ಇದೆಯಲ್ಲ, ಅದು ಸೇವೆನ ಇಲ್ಲ. ಇದು ಯಾವುದು ಸೇವೆ ಅಲ್ಲ. ಯಾಕೆಂದ್ರೆ ಸೇವೆ ಅಂದ್ರೆ ಅದು ಒಂದು ದೀಪದ ಅರ್ಥ ಇದೆ ಅದಕ್ಕೆ. ಏನಂದ್ರೆ ಏನನ್ನೂ ಎಕ್ಸ್ಪೆಕ್ಟ್ ಮಾಡದೆ, ಯಾವ ಸಂಭಾವನೆಯನ್ನು ತಗೊಳ್ದೆ, ಯಾವ ಹಣವನ್ನು ತಗೊಳ್ದೆ, ಒಂದು ನಿಸ್ವಾರ್ಥವಾಗಿ ಅದರಿಂದ ನನಗೇನೋ ಪ್ರಯೋಜನ ಆಗ್ತಾ ಇದೆ ಅನ್ನೋದು ಮನೋಭಾವನೆಯನ್ನು ಇಟ್ಕೊಳ್ಳೋದು ಮಾಡುವಂಥದ್ದು ಸೇವೆ. ಹಾಗಾದ್ರೆ ಸೇವೆ ಯಾರಿಗ್ ಮಾಡ್ತೀವಿ? ತಂದೆ ತಾಯಿಗಲ್ಲ ಅಂತಾಯ್ತು, ಮಕ್ಕಳಿಗಲ್ಲ ಅಂತಾಯ್ತು, ಉದ್ಯೋಗ ಮಾಡೋ ಕಡೆನೂ ನಾವು ಸೇವೆ ಅಂತಲ್ಲ, ಸೇವೆ ಇಲ್ಲ ಅಂತಾಯ್ತು. ಹಾಗಾಗಿ ಯಾರಿಗ್ ಮಾಡ್ತೀವಿ ಸೇವೆ ಅಂದ್ರೆ, ಸೇವೆ ಅಂದ್ರೆ ಯಾರಾದ್ರೂ ನೀಡಿರೋರಿಗೆ. ಇವಾಗ
ಮನೆಗೆ ಅತಿಥಿಗಳು ಬರ್ತಾರೆ. ಅವರಿಂದ ನಾವ್ ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಮನೆಗೆ ಬಂದಿದ್ದಾರೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಅತಿಥಿ ಸತ್ಕಾರ ಅದು ಒಂದು ಸೇವೆ. ಹಾಗೇನೆ ಆ ಅಕ್ಕಪಕ್ಕದವ್ರಿಗೆ ನಾವ್ ಏನೋ ಎಕ್ಸ್ಪೆಕ್ಟ್ ಮಾಡಲ್ಲ, ಅವ್ರಿಗೇನೋ ಒಂದು ಒಳಿತಾಗ್ಬೇಕು ಅಂತ ಯಾವುದೋ ಒಂದು ಸಣ್ಣ ಪುಟ್ಟ ಸಹಾಯ ಮಾಡಿರ್ತೀವಿ. ಅದರಿಂದ ನಮ್ಗೆ ಏನು ಸಿಗೋದಿಲ್ಲ, ಆದ್ರೂ ಕೂಡ ನಾವು ಹೆಲ್ಪ್ ಮಾಡಿರ್ತೀವಿ. ಅದನ್ನ ಸೇವೆ ಅಂತ ಹೇಳ್ತೀವಿ. ಈ ತರ ಇವಾಗ ಒಂದು ಹಸು ಬರುತ್ತೆ ಮನೆ ಮುಂದೆ, ಅದಕ್ಕೇನೋ ನೀರ್ ಬೇಕಾಗಿರುತ್ತೆ, ನಮ್ಗೆ ಅರ್ಥ ಆಗಲ್ಲ, ಒಂದ್ ನೀರ್ ಕೊಡ್ತೀವಿ. ಸೊ ಅದು ಹಾಗೆ ಹೀಗೆ ಚಿಕ್ಕ ಚಿಕ್ಕದಾಗಿ ಮಾಡುವಂಥದ್ದು ಒಂದು ಸೇವೆ ಅಂತ ಹೇಳ್ಬೋದು. ಹಾಗಾದ್ರೆ ಸೇವೆ ಮಾಡ್ತಾ ಇದೀವಲ್ಲ, ಅದು ಏನ್ ಉಪಯೋಗ ನಮ್ಗೆ ಅಂತ ಕೇಳ್ಬೋದು. ಸೇವೆ ಮಾಡೋದು ಎಲ್ರಿಗೂ ಬರಲ್ಲ. ಇದರಿಂದ ಉಪಯೋಗ ಏನಂದ್ರೆ ತೃಪ್ತಿ. ನೋಡಿ, ಸೇವೆ ಮಾಡೋರ್ಗೆ ಒಂದು ಹಸಿರು ನೀರಿಟ್ಟು ತೃಪ್ತಿಯಾಗಿ ಕುಡಿದ ತಕ್ಷಣ ನಮ್ಮಲ್ಲಿ ಒಂದು ಸಂತೋಷ, ಒಂದು ಆನಂದ, ನಮ್ಮ ಮುಖದಲ್ಲಿ ಒಂದು ತೇಜಸ್ಸು. ಹಾಗೆ ಒಂದು ಪಕ್ಷಿಗಳಿಗೆ ಒಂದಿಷ್ಟು ಅನ್ನ ಇಟ್ಬಿಟ್ಟು ಅನ್ನದ ಅಗಳುಗಳು ಅವು ತಿಂತಾ ಇದ್ರೆ, ಅಥವಾ ಧಾನ್ಯಗಳು ಅಕ್ಕಿಗಳು ಏನೋ ಹಾಕಿದಾಗ ಅದು ತಿನ್ನುವಾಗ ನಮ್ಗೊಂದು ಸಂತೋಷ. ಅದ್ರಿಂದ ನಮ್ಗೇನು ಸಿಗಲ್ಲ, ಹಣ ಕಾಸು ಏನು ಸಿಗಲ್ಲ, ಆದ್ರೂ ನಮ್ಗೊಂದು ಸಂತೋಷ. ಈ ಸಂತೋಷನೇ ನಮ್ಗೆ ಸಿಗುವಂಥದ್ದು. ಈ ಆತ್ಮ ಸಂತೋಷ, ಮನಸ್ಸಿಗೆ ಆನಂದ, ಇದೆಲ್ಲ ಸಿಗುವಂಥದ್ದು ನಮ್ಗೆ ಸೇವೆಯಿಂದ. ಅಂದ್ರೆ ಸೇವೆನ ನಾವು ಏನೂ ಎಕ್ಸ್ಪೆಕ್ಟ್ ಮಾಡದೆ ಒಬ್ರಿಗೆ ಸಹಾಯ ಆಗ್ಲಿ ಒಳ್ಳೇದಾಗ್ಲಿ ಅಂತ ಮಾಡುವಂಥದ್ದು ಸೇವೆ. ಇದರಿಂದ ನಮ್ಗೆ ಏನ್ ಸಿಗತ್ತೆ ಅಂದ್ರೆ ತೃಪ್ತಿ ಸಿಗತ್ತೆ. ಹಾಗಾದ್ರೆ ಒಂದು ಎಜುಕೇಶನ್ ಕೊಡ್ತೀವಿ, ಯಾರಿಗೋ ಫ್ರೀಯಾಗಿ ಕೊಡ್ತೀವಿ ಎಜುಕೇಶನ್, ಪಾಪ ಅವ್ರಿಗೆ ದುಡ್ಡು ಕೊಟ್ಟು ಓದಕ್ಕೆ ಸೌಕರ್ಯ ಇರೋದಿಲ್ಲ, ನಾವು ಸ್ವಲ್ಪ ಹೆಲ್ಪ್ ಮಾಡಿ ಅವ್ರಿಗೆ ಓದಿಸ್ತೀವಿ. ಅದು ಧರ್ಮ. ಬೇರೆಯವ್ರಿಗೆ ಮಾಡುವಂಥದ್ದು ನಾವು ಧರ್ಮ. ನಾವು ಧರ್ಮದಲ್ಲಿ ಹೇಳ್ತೀವಿ ಸ್ವಧರ್ಮ, ಕುಟುಂಬ ಧರ್ಮ, ಆತರ ಎಲ್ಲ ಬೇರೆ ಬೇರೆ ಧರ್ಮಗಳಿವೆ. ನಮಗ್ ನಾವ್ ಏನ್ ಬೇಕೋ ಅದನ್ನ ಮಾಡ್ಕೊಳ್ಳೇಬೇಕು. ನಮ್ಮ ದೇಹವನ್ನು ಚೆನ್ನಾಗಿ ನೋಡ್ಕೋಬೇಕು, ನಾವು ಜ್ಞಾನವನ್ನ ಪಡ್ಕೋಬೇಕು, ನಾವು ನಮ್ಮ ಆತ್ಮ ವೃದ್ಧಿ ಮಾಡ್ಕೋಬೇಕಂದ್ರೆ ಅದನ್ನ ಸ್ವಧರ್ಮ. ಕುಟುಂಬಕ್ಕೆ ಏನ್ ಮಾಡ್ಬೇಕು, ನಾವು ಧರ್ಮವನ್ನ ಮಾಡ್ಬೇಕು, ಇಲ್ಲದಿದ್ರೆ ಅದು ಅಧರ್ಮ ಆಗತ್ತೆ. ಅದು ಕುಟುಂಬ ಧರ್ಮ. ಸಮಾಜ ಧರ್ಮ, ದೇಶ ಧರ್ಮ ಅಂತ ಈ ತರ ಬೇರೆ ಬೇರೆ ಧರ್ಮಗಳು ಇರ್ತವೆ. ಅದಕ್ಕೂ ಸೇವೆಗೂ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ. ಸೇವೆ ಅಂದ್ರೆ ಇವಾಗ ಟ್ಯೂಷನ್ ಯಾರಿಗೂ ದುಡ್ಡು ಕೊಟ್ಟು ಓದಕ್ಕೆ ಸೌಕರ್ಯ ಇಲ್ಲ ಅಂದ್ರೆ ನಮ್ಮ ಹತ್ರನೂ ದುಡ್ಡು ಇರಲ್ಲ. ಸೊ ಅವ್ರಿಗೆ ನಾವೇನ್ ಮಾಡ್ಬೋದು, ಫ್ರೀಯಾಗಿ ನಮಗ್ ಗೊತ್ತಿರೋ ಎಜುಕೇಶನ್ ಅನ್ನ ಕೊಡ್ಬೋದು. ಅದ್ರಿಂದ ನಮ್ಗೇನು ಸಿಗಲ್ಲ, ಒಂದು ತೃಪ್ತಿ, ಆತ್ಮ ತೃಪ್ತಿ ಸಿಗತ್ತೆ. ಸೊ ಹೀಗಾಗಿ ಸೇವೆ ಅನ್ನೋದು ತುಂಬಾ ಮನಸ್ಸಿಗೆ, ಆತ್ಮಕ್ಕೆ ತೃಪ್ತಿಯನ್ನ ಕೊಡುವಂಥದ್ದು. ಅದೇ ತರ ಒಂದು ಯಾರೋ ವೃದ್ಧರು ಇರ್ತಾರೆ, ಅವ್ರಿಗೆ ಏನೋ ಹೆಲ್ಪ್ ಬೇಕಾಗುತ್ತೆ, ನಡೆಯಕ್ಕೋ ಓಡಾಡಕ್ಕೋ ಅಥವಾ ಹೊರಗಡೆ ಕರ್ಕೊಂಡು ಹೋಗಕ್ಕೋ, ಅಥವಾ ಅವ್ರಿಗೆ ಏನೋ ಥಿಂಗ್ಸ್ ಬೇಕಾಗಿರುತ್ತೆ ತಂದ್ಕೊಡಕ್ಕೋ, ಈ ತರ ಒಂದು ಸೇವೆಯನ್ನ ಮಾಡ್ತೀವಿ, ಅದು ಸೇವೆ ಅನ್ಕೊಳ್ತೀವಿ. ಯಾಕಂದ್ರೆ ಅದ್ರಲ್ಲಿ ಎಕ್ಸ್ಚೇಂಜ್ ಏನು ಇರೋದಿಲ್ಲ. ಮತ್ತೆ ನಾ ಹೇಳಿದ್ರೆ ಅತಿಥಿ ಸೇವೆ, ಮನೆಗೆ ಯಾರೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತಾರೆ, ಅವ್ರಿಗೆ ನಾವು ಅವ್ರಿಗೆ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ, ಅವ್ರಿಗೆ ಅತಿಥಿ ಸತ್ಕಾರ ಏನ್ ಬೇಕೋ ಎಲ್ಲವನ್ನೂ ಕೊಟ್ಟು ಮಾಡ್ತೀವಿ, ಅದು ಸೇವೆ. ಮತ್ತೆ ಗುರುಗಳಿಗೆ ಮಾಡ್ತೀವಲ್ಲ, ಅದು ಸೇವೆನಾ ಅಂತ ಪತ್ರಿಜಿಯವರು ಒಂದೊಂದನ್ನು ಕ್ಲೀನ್ ಆಗಿ ಹೇಳಿದ್ದಾರೆ. ಮನೆಯಲ್ಲಿ ಏನ್ ಮಾಡ್ಬೇಕು, ಅದು ಧರ್ಮನ ಅಧರ್ಮನ, ಕುಟುಂಬ ಧರ್ಮನ ಸ್ವಧರ್ಮನ ಅಂತ. ಅದರಲ್ಲಿ ಸೇವೆಯ ನಡೀತಾ ಡಿಫ್ರೆನ್ಶಿಯೇಟ್ ತುಂಬಾ ಮಾಡ್ತಾ ಇದ್ದಾರೆ. ಅಂದ್ರೆ ಗುರುಗೆ ಸೇವೆ ಮಾಡ್ತೀವಿ ನಾವು ಅಂತ ಹೇಳ್ತೀವಿ, ಆದ್ರೆ ಪತ್ರಿಜಿಯವರು ಏನ್ ಹೇಳ್ತಾರೆ, ಗುರುಗೆ ನಾವ್ ಯಾರು ಸೇವೆ ಮಾಡೋದಿಲ್ಲ, ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಹೋಗ್ತೀವಿ. ಎಕ್ಸ್ಪೆಕ್ಟೇಷನ್ ಎಲ್ಲಿ ಇರುತ್ತೋ ಅದು ಸೇವೆ ಅಲ್ಲ. ಯಾಕಂದ್ರೆ ಗುರುನೇ ನಮಗ್ ಸೇವೆ ಮಾಡ್ತಾರೆ. ಗುರು ನಮ್ಗೆ ಎಲ್ಲ ಪಾಠಗಳನ್ನ ಕಲಿಸ್ತಾರೆ, ಆತ್ಮ ಜ್ಞಾನವನ್ನ ಕೊಡ್ತಾರೆ, ನಾವು ಹೇಗಿರ್ಬೇಕು ಜೀವನದಲ್ಲಿ ಅನ್ನೋದು ಕಲಿಸ್ಕೊಡ್ತಾರೆ. ಸೊ ಆದ್ರೆ ನಮ್ಮಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಅವರು, ಆದ್ರೆ ಅವರೇ ನಿಜವಾದ ಸೇವೆಯನ್ನು ಮಾಡ್ತಾರೆ ಗುರುಗಳು. ನಾವು ಗುರು ಸೇವೆ ಮಾಡಿದ್ರೆ ನಮ್ಮ ಫ್ಯಾಮಿಲಿಗೆ ಒಳ್ಳೇದಾಗುತ್ತೆ, ನನ್ ಮಗನಿಗೆ ಒಳ್ಳೆ ಕೆಲಸ ಸಿಗತ್ತೆ, ನನ್ ಮಗಳಿಗೆ ಒಳ್ಳೆ ಕಡೆ ಮದ್ವೆ ಆಗುತ್ತೆ, ಈ ತರ ಎಕ್ಸ್ಪೆಕ್ಟೇಷನ್ಗಳು ಇಟ್ಕೊಂಡು ಗುರು ಸೇವೆ ಮಾಡ್ತೀವಿ. ಸೊ ಅದು ಸೇವೆ ಅನ್ನಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ತಂದೆ ತಾಯಿಗೂ ಕೂಡ ಏನೋ ನಾವು ಮಾಡ್ಬೇಕಲ್ಲ, ಅವರು ನನ್ನ ನೋಡ್ಕೊಂಡಿದಾರಲ್ಲ, ಆತರ ಅನ್ಕೋಬಾರ್ದು. ಇದು ಒಂದು ನನ್ನ ಧರ್ಮ ಆಗತ್ತೆ ಅಂತ ಅವರು ಕುಟುಂಬ ಧರ್ಮ ಅದು.
ಅದು ಮಾಡದಿದ್ರೆ ಅಧರ್ಮ ಆಗತ್ತೆ, ಅದು ಸೇವೆ ಅಲ್ಲ. ನೋಡಿ ಇದನ್ನ ಸೇವೆ ಸೇವೆ ಅಲ್ಲ ಅನ್ನೋದಕ್ಕೆ ಒಂದು ಸಣ್ಣ ಸಣ್ಣ ವ್ಯತ್ಯಾಸಗಳನ್ನ ಹೇಳ್ತಾ ಬಂದಿದ್ದಾರೆ. ಟೋಟಲ್ ಆಗಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಸೇವೆ ಅಂದ್ರೆ ಬೇರೆಯವರಿಗೆ ನಾವು ಒಳಿತು ಮಾಡುವಂಥದ್ದು, ವಿತೌಟ್ ಎಕ್ಸ್ಪೆಕ್ಟೇಷನ್, ಏನೂ ಸಂಭಾವನೆ ಇಲ್ಲದೆ, ಹಣ ತಗೊಳ್ಳದೆ, ಮತ್ತೆ ಅವರಿಂದ ಏನೋ ಒಳ್ಳೆಯ ಪ್ರತಿಫಲಗಳನ್ನು ಎಕ್ಸ್ಪೆಕ್ಟ್ ಮಾಡದೆ ಮಾಡುವಂಥದ್ದು ಸೇವೆ ಅಂತ ಹೇಳ್ತಾರೆ. ಆದ್ರೆ ಎಲ್ಲಾರ್ಗೂ ಈ ಸೇವೆ ಮಾಡಕ್ಕೆ ಮನಸ್ಸು ಬರುತ್ತಾ? ಎಲ್ಲರೂ ಮಾಡ್ತಾರ ಸೇವೆನ ಅಂತ ಹೇಳಿದ್ರೆ ಪತ್ರಿಜಿ ಅವ್ರು ಏನ್ ಹೇಳ್ತಾರೆ, ಇಲ್ಲ. 30% ಜನ ಬರೀ ನಾವಾಯ್ತು, ನಮ್ಮದಾಯ್ತು, ನಮ್ಮ ಊಟ ಆಯ್ತು, ತಿಂಡಿ ಆಯ್ತು, ನಿದ್ರೆ ಆಯ್ತು, ಮಾತಾಯ್ತು, ಇಷ್ಟರಲ್ಲೇ ಇರ್ತಾರೆ. 30% ಅಂದ್ರೆ 100 ಜನ ಇದ್ದಾರೆ ಅಂದ್ರೆ 30 ಅಂದ್ರೆ ಒಬ್ರು 100 ವರ್ಷ ಇರ್ತಾರೆ ಅಂದ್ರೆ 30 ಜನ್ಮಗಳು ಅಂದ್ರೆ ಅವ್ರು ತಮೋಗುಣದಲ್ಲೇ ಇರ್ತಾರಂತೆ. 30% ಆಫ್ ದೇರ್ ಲೈಫ್ ಟೈಮ್ ಅಂತ ಹೇಳ್ತಾರೆ ಅವರು. ತಮೋಗುಣದಲ್ಲಿ ಅವ್ರು ಅಷ್ಟರಲ್ಲೇ ಇರ್ತಾರೆ, ಸೇವೆ ಮಾಡಲ್ಲ. ಯಾವಾಗ ಅವ್ರ ಜನ್ಮದ 30% ಕಡಿಯುತ್ತೋ ನೆಕ್ಸ್ಟ್ ರಜೋ ಕೂಡ ಬರ್ತಾರೆ. ಅವಾಗ ಹೇಗಿರ್ತಾರೆ ಅಂತ ಹೇಳಿದ್ರೆ ಅವರು ಅವಾಗ್ಲೂ ಸೇವೆ ಮಾಡಲ್ಲ ಅವರು. ನಾನೇ ರಾಜ, ನಾನು ಹೇಳಿದ್ದನ್ನ ಎಲ್ಲರೂ ಕೇಳಬೇಕು, ಮತ್ತೆ ನನ್ನ ಕೈ ಕೆಳಗಡೆ ಎಲ್ಲ ಇರ್ಬೇಕು, ನಂದೇ ನಡಿಬೇಕು, ಆ ತರ ಇರ್ತಾರೆ. ನೆಕ್ಸ್ಟ್ 30% ಅವ್ರು ಯಾವಾಗ ಅವರ ಜೀವನದ 60 ಭಾಗ 60 ಅಂದ್ರೆ 60% ಜನ್ಮಗಳನ್ನ ಕಳ್ಕೊಳ್ತಾರೆ, ಆವಾಗ ಅವ್ರಿಗೆ ಆತ್ಮ ವೃದ್ಧಿ ಆಗತ್ತೆ. ಆವಾಗ ಅವರು ಸಾತ್ವಿಕ ಗುಣಕ್ಕೆ ಬರ್ತಾರೆ. ಆವಾಗ ಸೇವೆಯನ್ನ ಪ್ರಾರಂಭಿಸ್ತಾರೆ. ಅದು ಸೇವೆ ಹೇಗೆ ಪ್ರಾರಂಭಿಸ್ತಾರೆ ಅಂದ್ರೆ, ಶಾರೀರಿಕವಾದ ಸೇವೆಗಳನ್ನ ಪ್ರಾರಂಭಿಸ್ತಾರೆ. ಅಂದ್ರೆ ಒಬ್ಬರಿಗೆ ಲೌಕಿಕವಾಗಿ ಸೇವೆ, ಪ್ರಾಪಂಚಿಕವಾಗಿ ಸೇವೆ, ಶಾರೀರಿಕವಾಗಿ ಸೇವೆ, ಆ ತರ ಇರ್ತಾರೆ. ಅದು ಹೇಗೆ ಅಂದ್ರೆ, ಇವಾಗ ಅವ್ರಿಗೇನೋ ನೋವಾಗಿದೆ ಅಂದ್ರೆ ಹೆಲ್ಪ್ ಮಾಡ್ತಾ ಇರ್ತಾರೆ, ಹಣಕಾಸು ಬೇಕಾಗಿದೆ ಅಂದ್ರೆ ಅವ್ರಿಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಹೀಗೆ ಈ ಸಣ್ಣ ಸಣ್ಣ ಲೌಕಿಕವಾಗಿ ಪ್ರಪಂಚದಲ್ಲಿ ಒಳಿತು ಅನ್ನಿಸ್ಕೊಳ್ಳೋದು ಏನಿದೆ ಅದನ್ನ ಮಾಡ್ತಾ ಇರ್ತಾರೆ. ಅದು ಫುಲ್ ಟೈಮ್ ಮಾಡಲ್ಲ, ಯಾವಾಗ ಮಾಡ್ಬೇಕು ಅನ್ಸುತ್ತೆ ಆ ತರ ಮಾಡ್ತಾ ಇರ್ತಾರೆ. ಇದು ಹನಿ ಹನಿಯಾಗಿ ಅವರಲ್ಲಿ ಸೇರ್ತಾ ಹೋಗುತ್ತೆ. ಅವ್ರು ಯಾವಾಗ ಅವರ ಜನ್ಮದ 100% ಅಂದ್ರೆ ಕೆಲವೇ ಜನ್ಮಗಳಿದೆ ಅಂತ ಅನ್ಕೊಳ್ಬೇಕಾದ್ರೆ ಅವರು ಕ್ಲೀನಾಗಿ ಆತ್ಮದ ಸೇವೆ ಅನ್ನೋದಕ್ಕೆ ಬರ್ತಾರೆ, ಆಧ್ಯಾತ್ಮಿಕ ಸೇವೆ ಅನ್ನೋದಕ್ಕೆ ಬರ್ತಾರೆ. ಅದು ಏನು ಅಂದ್ರೆ, ಧ್ಯಾನವನ್ನ ಕಲಿಬೇಕು, ಧ್ಯಾನವನ್ನ ಕಲಿಸ್ಬೇಕು. ಧ್ಯಾನವನ್ನ ಕಲಿಸೋದೇ ಒಂದು ದೊಡ್ಡ ಸೇವೆ. ಅವನಿಗೆ ನೋಡಿ, ಒಬ್ಬನು ಭಿಕ್ಷಕನು ಬರ್ತಾನೆ, ಅವನು ಊಟ ಕೇಳ್ತಾನೆ, ಅದು ಸೇವೆನಾ ಅಂತ ಹೇಳಿದ್ರೆ ಪತ್ರಿಜಿ ಹೇಳ್ತಾರೆ, ಖಂಡಿತ ಇಲ್ಲ. ಯಾಕಂದ್ರೆ ಅವ್ನು ದಿನ ಬರ್ತಾನೆ, ದಿನ ಊಟ ಕೊಡ್ತಾ ಇದೀಯಾ, ಅವನಿಗೆ ನೀನು ಒಂದು ಸೋಮಾರಿತನವನ್ನ ಬೆಳೆಸ್ತಾ ಇದೆಯಾ, ಮತ್ತೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದಕ್ಕೆ ದಾರಿ ಮಾಡ್ಕೊಡ್ತಾ ಇದೀಯಾ, ಅದು ಖಂಡಿತ ಸೇವೆ ಅಲ್ಲ. ಅವ್ರು ಯಾವತ್ತೋ ಒಂದಿನ ನಿಜವಾಗ್ಲೂ ಅವನಿಗೆ ಹಸಿವು ಮತ್ತೆ ಬೇರೆ ದಾರಿ ಇಲ್ಲದೆ ಬಂದಾಗ ಒಂದಿನ ಊಟ ಕೊಟ್ಟರೆ ಅದು ಸೇವೆ. ದಿನ ನೀನು ಇದನ್ನೇ ಮಾಡ್ತಾ ಇದ್ರೆ ಅದು ನೀನು ಸೋಮಾರಿತನಕ್ಕೆ ದಾರಿ ಮಾಡ್ಕೊಡ್ತಾ ಇದೆಯಾ, ಅದು ನಿಜವಾಗ್ಲೂ ಸೇವೆ ಅಲ್ಲ. ಹಾಗೆ ಯಾರೋ ಬಟ್ಟೆ ಕೇಳ್ತಾರೆ, ಬಂದು ಬಟ್ಟೆ ಕೊಟ್ಟಾಗ ಅವ್ರು ತಗೊಂಡು ಹೋಗ್ತಾರೆ, ಮತ್ತೆ ಆ ಬಟ್ಟೆ ಹಳೆಯದಾದಾಗ ಹರಿದು ಹೋದಾಗ ಮತ್ತೆ ಬರ್ತಾರೆ. ಅಂದ್ರೆ ಏನಾಯ್ತು, ಡಿಪೆಂಡೆನ್ಸಿ ಆಯ್ತು. ಇವ್ರನ್ನೇ ನಂಬ್ಕೊಂಡಿರ್ತಾರೆ, ಅವರು ಸೋಮಾರಿಗಳಾಗ್ತಾರೆ. ಅದಕ್ಕೆ ಪತ್ರಿಜಿಯವ್ರು ಏನ್ ಹೇಳ್ತಾರಂದ್ರೆ, ದಿನ ಮಾಡುವಂಥದ್ದು ಸೇವೆ ಅಲ್ಲ, ಅದು ಒಂದು ಕೆಟ್ಟ ದಾರಿಗೆ ಮನುಷ್ಯರನ್ನ ನಾವು ತಗೊಂಡು ಹೋಗ್ತಾ ಇದೀವಿ. ಯಾವತ್ತೋ ಒಂದಿನ ಮಾಡಿ ದಿನೇ ಇಲ್ಲ ಅಂತ ಬಂದಾಗ ಮಾಡೋದು ಸೇವೆ ಅಂತ ಹೇಳ್ತಾರೆ. ಮತ್ತೆ ಹಾಗೇನೆ ಈ ಸೇವೆ ಅಂದ್ರೆ ಹೇಗಿರ್ಬೇಕು ಅಂತಂದ್ರೆ, ಒಂದು ಶುರುವಿನಲ್ಲಿ ಹೆಂಗಿರುತ್ತೆ ಅಂದ್ರೆ, ಮನೆಯಲ್ಲಿ ಯಾರಾದ್ರೂ ನಾವು ಸೇವೆ ಮಾಡ್ತೀವಿ ಅಂತ ಹೋದ್ರೆ, ಇವಾಗ ಧ್ಯಾನ ಮಾಡ್ತೀವಿ ಅಂದ್ರೆ ಮನೆಯಲ್ಲಿ ಫಸ್ಟ್ ಶುರುವಿನಲ್ಲಿ ಎಲ್ಲಾರ ಮನೇಲೂ ಇರುವಂತದ್ದೇ ಇದೆ. ಬೇರೆ ಕೆಲಸ ಇಲ್ಲ, ಇದೊಂದು ಶುರು ಆಯ್ತು, ಧ್ಯಾನದಿಂದ ಏನ್ ಸಿಗತ್ತೆ, ಸುಮ್ಮನೆ ಹಾಗೆ ಹಾಗೇನೆ ನಾವು ಯಾವಾಗ ಇದು ಸೇವೆ ಅಂತ ಮಾಡಕ್ ಶುರು ಮಾಡ್ತೀವಿ, ಮನೆಗಳಲ್ಲಿ ಇದು ಶುರು ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಪತ್ರಿಜಿಯವರು ಅವರ ಲೈಫನ್ನೇ ಹೋಲಿಸ್ಕೊಂಡಿದ್ದಾರೆ. ನಮ್ಮ ಮನೆಯಲ್ಲೂ ಕೂಡ ನನಗೆ ಸೇವಾ ಮನೋಭಾವ ಇತ್ತು, ಆದ್ರೆ ದಾರಿ ಇರಲಿಲ್ಲ. ಇದೇ ನಮ್ಮ ಮನೆಯಲ್ಲೂ ಶುರು ಆಗಿದ್ದು, ಎಲ್ಲರ ಮನೆಯಲ್ಲೂ ಇದಿರುತ್ತೆ. ಎಲ್ಲರೂ ಹೇಳ್ತಾರೆ,
ಒಂದು ಉದ್ಯೋಗ ಮಾಡಿದ್ವಾ, ಕಾರು ಬಂಗ್ಲೆ ತಗೊಂಡ್ವಾ, ಬೇರೆಯವ್ರ ತರ ನಾವು ಅಕ್ಕಪಕ್ಕದ ಮನೆಯವ್ರ ತರ ಜೀವನ ಮಾಡಿದ್ವಾ ಅಂತ ಇರ್ಬೇಕು. ಅದನ್ ಬಿಟ್ಟು ಈ ಆಧ್ಯಾತ್ಮಿಕ ಅಂತೆ ಸೇವೆ ಅಂತೆ ಯಾಕೆ ಬೇಕು ಅಂತ ಹೇಳ್ತಾರೆ. ಆದ್ರೆ ನಾವು ಕದಲ್ಬಾರದು. ನಾವು ಸೇವೆಯ ಮನೋಭಾವದಲ್ಲೇ ಇರ್ಬೇಕು ಅಂತ ಹೇಳ್ತಾರೆ. ಏನ್ ಸಿಗುತ್ತೆ ಅಂದ್ರೆ ತೃಪ್ತಿ. ಸೇವೆ ಅನ್ನೋದ್ರಲ್ಲಿ ಎಂತ ತೃಪ್ತಿ ಸಿಗುತ್ತೆ ಅಂತಂದ್ರೆ ಅದಕ್ಕೆ ಮಾತುಗಳಿಲ್ಲ. ಒಂದು ನಾ ಹೇಳ್ದಂಗೆ ಒಂದು ಪಕ್ಷಿಗೆ, ಒಂದು ಹಸುವಿಗೆ, ಒಂದು ಗಿಡ ಮರಗಳಿಗೆ ನಾವು ನೀರನ್ನ ಹಾಕಿದಾಗ ಎಷ್ಟು ಆನಂದ ಸಿಗುತ್ತೆ. ಒಂದು ಗಿಡದ ಹತ್ರ ಹೋಗಿ ಆ ಗಿಡನ ಕ್ಲೀನ್ ಮಾಡಿ ನೀರ್ ಹಾಕಿದ್ರೆ ಒಂದು ದಿನ ಕಳೆಯುತ್ತೆ, ನಮ್ಗೆ ಟೈಮ್ ಹೋಗಿರತ್ತೆ ಗೊತ್ತಾಗಿಲ್ಲ. ಅವತ್ ನಾವ್ ಏನು ಮಾಡಿದ್ರು ಅಷ್ಟೇ ಮಾಡಿರ್ತೀವಿ, ಅಷ್ಟು ಆನಂದ, ಅಷ್ಟು ತೃಪ್ತಿ ಸಿಗುತ್ತೆ. ಅದೊಂದು ಸೇವೆ ನಾವು ಮಾಡುವಂಥದ್ದು. ಪ್ರಕೃತಿಗೆ ಒಂದು ಸೇವೆ, ಗಿಡ ಮರಗಳಿಗೆ ಒಂದು ಸೇವೆ. ಅದ್ರಿಂದ ಸಿಗೋ ತೃಪ್ತಿಯಿಂದ ವರ್ಣಿಸಕ್ ಆಗಲ್ಲ ಅಂತ ಹೇಳ್ತಾರೆ ಪತ್ರಿಜಿಯವರು. ಆ ತರ ಸೇವೆನಲ್ಲಿ ಇರ್ಬೇಕು. ಇವಾಗ ಅವರು ಹೇಳ್ತಾರೆ ಮದರ್ ತೆರೇಸಾನ ನೋಡಿ. ಮದರ್ ತೆರೇಸಾ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ. ಬೀದಿಯಲ್ಲಿ ಬಿದ್ದವ್ರನ್ನ ಕರ್ಕೊಂಡು ಹೋಗ್ತಾ ಇದ್ರು. ಕರ್ಕೊಂಡೋಗಿ ಅವ್ರಿಗೆ ಬಟ್ಟೆ, ಔಷಧಿ, ಊಟ ಎಲ್ಲವನ್ನು ಕೊಡ್ತಾ ಇದ್ರು. ಅವರಿಗೆ ನಾವ್ ಏನ್ ಹೇಳ್ಬೋದು ಅಂದ್ರೆ ಸೇವಾ ಮನೋಭಾವ ಇರಲಿಲ್ಲ ಅವರಿಗೆ. ಅವರೇ ಸೇವೆಯ ಚಕ್ರವರ್ತಿ ಆಗಿದ್ರು ಅಂತ ಹೇಳ್ಬೋದು ಅಂತಾರೆ. ಅದಕ್ಕೂ ಇನ್ನೂ ಹೇಳ್ತಾರೆ ಅವರು, ಎಷ್ಟು ಸೇವೆ ಮಾಡಿದ್ರೆ ಅಷ್ಟು ತೃಪ್ತಿ ಸಿಗತ್ತೆ ನಮ್ಗೆ. ಈ ಸೇವೆಯನ್ನ ಶುರು ಆಗೋದು ಶಾರೀರಿಕವಾಗಿ, ಪ್ರಾಪಂಚಿಕವಾಗಿ. ಹಾಗೆ ಒಂದೊಂದು ಹನಿ ಪುಟ್ಟ 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 ನಾವು ಏನ್ ಮಾಡ್ತೀವಿ, ಆಧ್ಯಾತ್ಮಿಕ ಸೇವೆಯಲ್ಲಿ ಇನ್ವಾಲ್ವ್ ಆಗ್ತೀವಿ. ಆಧ್ಯಾತ್ಮಿಕ ಸೇವೆನೇ ಅಲ್ಟಿಮೇಟ್. ಆಧ್ಯಾತ್ಮಿಕ ಸೇವೆ ಅಂದ್ರೆ ಏನು ಅಂದ್ರೆ ಜ್ಞಾನವನ್ನ ಕಲಿಸ್ಬೇಕು. ಯಾಕೆ ಜ್ಞಾನವನ್ನ ಕಲಿಸ್ಬೇಕು ಅಂದ್ರೆ ಇವಾಗ ನಾವು ಒಬ್ಬರಿಗೆ ಊಟ ಕೊಡ್ತೀವಿ, ಬಟ್ಟೆ ಕೊಡ್ತೀವಿ, ಇನ್ನೇನೋ ಕೊಡ್ತೀವಿ ಅವ್ರಿಗೆ ಬೇಕಾಗಿರುವಂಥದ್ದು. ಅದೆಲ್ಲ ಕ್ಷಣಿಕ. ಹಸಿದ್ರೆ ಮತ್ತೆ ಬರ್ತಾರೆ, ಬಟ್ಟೆ ಇಲ್ಲ ಅಂದ್ರೆ ಮತ್ತೆ ಬರ್ತಾರೆ, ಹಣ ಖಾಲಿ ಆದ್ರೆ ಮತ್ತೆ ಬರ್ತಾರೆ. ಆದ್ರೆ ಆತ್ಮಜ್ಞಾನ ಯಾವಾಗ ಕೊಡ್ತೀವಿ, ನಾವು ಜ್ಞಾನವನ್ನ ಕಲಿಸ್ತೀವಿ, ಅವರು ಆತ್ಮಜ್ಞಾನವನ್ನ ಪಡ್ಕೊಳ್ತಾರೆ. ಇದರಿಂದ ಇದು ಶಾಶ್ವತ ಸೇವೆ. ಆ ಕ್ಷಣಿಕ ಸೇವೆಗಿಂತ ಇದು ಶಾಶ್ವತ ಸೇವೆ. ಇದರಿಂದ ಅವನು ಆತ್ಮಜ್ಞಾನ ಪಡ್ಕೊಂಡು ಅವನು ಯಾರು ಅಂತ ತಿಳ್ಕೊಳ್ತಾನೆ, ಅವನು ಏನ್ ಮಾಡ್ಬೇಕು ಅಂತ ತಿಳ್ಕೊಳ್ತಾನೆ. ಅವನು ಆದ್ರೆ ಮತ್ತೆ ಬರಲ್ಲ ನಮ್ಮ ಹತ್ರ. ಆತ್ಮಜ್ಞಾನ ಕೊಟ್ರೆ ಅವನ ಜೀವನ ಉದ್ಧಾರ ಅದರಿಂದಾನೆ. ಇದು ಶಾಶ್ವತ ಸೇವೆ ಅಂತ ಹೇಳ್ತಾರೆ. ಹಾಗೆ ಸ್ವಾಮಿ ವಿವೇಕಾನಂದ ಕೂಡ ಹೇಳೋದು ಅದೇ. ನೀನ್ ಯಾರಿಗಾದ್ರೂ ಹೆಲ್ಪ್ ಮಾಡ್ಬೇಕು ಅನ್ಕೊಂಡಿದ್ರೆ ಏನು ಕೊಡ್ಬೇಡ, ಆತ್ಮಜ್ಞಾನವನ್ನ ನೀಡು ಅಂತ ಹೇಳ್ತಾರೆ. ಆ ಪತ್ರಿಜಿಯವರು ಹೇಳೋದು ಅದೇನು. ಆಮೇಲೆ ಅಹಂ ಬ್ರಹ್ಮಾಸ್ಮಿ ಆಗ್ತಾರೆ ಅವರು. ಆತ್ಮಜ್ಞಾನ ಯಾವಾಗ ಕೊಡ್ತೀವಿ, ಅಹಂ ಬ್ರಹ್ಮಾಸ್ಮಿ, ಎಲ್ಲೂ ಹೋಗಲ್ಲ ಅವ್ರ ಒಳಗಡೆ, ಎಲ್ಲ ನನ್ನಲ್ಲೇ ಇದೆ, ಎಲ್ಲ ನಾನೇ ಅಂತ ತಿಳ್ಕೊಳ್ತಾರೆ. ಹಾಗೆ ಗಾಂಧೀಜಿ, ಆ ನೆಲ್ಸನ್ ಮಂಡೇಲಾ, ನೆಹರು, ಸ್ವಾಮಿ ವಿವೇಕಾನಂದ, ಬುದ್ಧ, ಕೃಷ್ಣ ಎಲ್ಲರೂ ಕೂಡ ಸೇವಾ ಮನೋಭಾವ, ಸೇವಾ ಚಕ್ರವರ್ತಿಗಳು ಅಂತ ಹೇಳ್ತಾರೆ. ಸೇವೆಯಲ್ಲಿ 4 ತರ ಇದೆ ಅಂತ ಹೇಳ್ತಾರೆ. ಮೊದಲನೇದು ಸೇವಾ ಮನೋಭಾವ. ಅಂದ್ರೆ ಭಾವನೆಯಲ್ಲಿ ಇರುತ್ತೆ ಸೇವೆ ಮಾಡ್ಬೇಕು ಅಂತ. ಆದ್ರೆ ಇನ್ನೊಂದು ಥಾಟ್ ಏನಿರುತ್ತೆ ಅಂದ್ರೆ ಸೇವೆ ಮಾಡಕ್ಕೆ ಹಣಕಾಸು ಬೇಕು, ಜನರ ಸಹಾಯ ಬೇಕು, ನಾನ್ ಸೇವೆ ಮಾಡಿದ್ರೆ ಅವನೇನ್ ತಿಳ್ಕೊಳ್ತಾನೋ, ನನ್ ಸೇವೆನ ಅವ್ರು ಒಪ್ಕೊಳ್ತಾರೋ ಇಲ್ವೋ, ಆ ತರ ಇರುತ್ತೆ. ಅದೇ ಸೇವೆ ಮಾಡ್ಬೇಕು ಅಂತ ಒಂದು ಮನೋಭಾವನೆ ಇರುತ್ತೆ. ಎರಡನೇದು ಏನಂದ್ರೆ ಸೇವಾ ತತ್ಪರರು. ಅಂದ್ರೆ ಅವರು ಕೆಲಸ ಮಾಡ್ಕೊಳ್ತಾ ಇರ್ತಾರೆ, ಮಧ್ಯ ಮಧ್ಯದಲ್ಲಿ ಒಂದೊಂದು ಸಣ್ಣ ಸಣ್ಣ ಹೆಲ್ಪ್ ಮಾಡ್ತಾ ಇರ್ತಾರೆ. ಕಂಡಾಗ್ಲೆಲ್ಲ ಯಾರನ್ನಾದ್ರೂ ನೀಡಿ ಬೇಕು ಅಂತ ಹೇಳಿದಾಗ ಅಕ್ಕಪಕ್ಕದವ್ರು ಇರ್ಬೋದು, ಜೊತೆ ಕೆಲಸ ಮಾಡೋರು ಇರ್ಬೋದು, ಬೀದಿಯಲ್ಲಿ ಹೋಗೋ ಒಂದು ಮಕ್ಕಳು ಇರ್ಬೋದು, ಶಿಕ್ಷಕರು ಇರ್ಬೋದು, ಅವ್ರಿಗೆಲ್ಲ ಒಂದು ಸಣ್ಣ ಸಣ್ಣ ಹೆಲ್ಪ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಸೇವಾ ತತ್ಪರರು ಅಂತ ಹೇಳ್ತಾರೆ. ಅವ್ರು ಏನ್ ತಿಳ್ಕೊಂಡಿರ್ತಾರೆ, ಜನ ಸೇವೆಯೇ ಜನಾರ್ದನ ಸೇವೆ ಅನ್ಕೊಂಡು ಒಂದು ಜನರಿಗೆ ಏನ್ ಬೇಕೋ ಅವರಿಂದ ಅದ್ ಮಾಡ್ತಾ ಇರ್ತಾರೆ. ಅವ್ರನ್ನ ಸೇವಾ ತತ್ಪರರು ಅಂತ ಹೇಳ್ತಾರೆ. ಮೂರನೇದು ಏನಂದ್ರೆ ಸೇವಾ ಧುರೀಣರು ಅಂತ ಹೇಳ್ತಾರೆ. ಸೇವಾ ಧುರೀಣರು ಅಂದ್ರೆ ಯಾರು? ಅವರು ಅಂದ್ರೆ ಏನ್ ತಿಳ್ಕೊಳ್ತಾರೆ ಅಂದ್ರೆ ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಅನ್ನೋ ಮನೋಭಾವನೆ ಇರುತ್ತೆ ಅವ್ರಿಗೆ. ಅವ್ರು ಏನ್ ಮಾಡ್ತಾರೆ, ಅವ್ರ ಕೆಲ್ಸ ಆಯ್ತು, ಮನೆಯಲ್ಲಿ ಬೇಕಾಗಿರೋದು ಮಾಡ್ತಾರೆ. ಅವ್ರಿಗೆ ಮನೆಯಲ್ಲಿ ಎಲ್ರಿಗೂ ಹೆಲ್ಪ್ ಅಂದ್ರೆ ಅವರಿಂದ ಏನ್ ಆಗ್ಬೇಕು, ಅದು ಧರ್ಮ,
ಕುಟುಂಬ ಧರ್ಮವನ್ನು ನೋಡ್ಕೊತಾ ಇರ್ತಾರೆ, ಉದ್ಯೋಗ ಮಾಡ್ತಾರೆ, ಮತ್ತೆ ಉಳಿದ ಟೈಮ್ ಎಲ್ಲಾನು ಕೂಡ ಈ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಈ ಒಂದು ಸಮಾಜ ಸೇವೆ, ಯಾವುದೋ ಒಂದು ಟ್ರಸ್ಟ್ ಮೆಂಬರ್ ಆಗೋದು, ಅಲ್ಲಿ ಹೋಗಿ ಯಾರಿಗೋ ಉಚಿತವಾಗಿ ಯೋಗ, ಧ್ಯಾನ, ಜಪ ಹೇಳ್ಕೊಡೋದು, ಈ ತರ ಒಂದು ಸಣ್ಣ ಸೇವೆನಲ್ಲಿ ಅವರು ಟೈಮ್ ವೇಸ್ಟ್ ಮಾಡಲ್ಲ. ಟಿವಿ ನೋಡೋದು, ಹರಟೆ ಹೊಡೆಯೋದು, ಗಾಸಿಪ್ ಮಾಡೋದು ಇದೆಲ್ಲ ಮಾಡಲ್ಲ. ಅವರನ್ನ ಸೇವಾ ಧುರೀಣರು ಅಂತ ಹೇಳ್ತಾರೆ. ಅವ್ರಿಗೆ ಏನಂದ್ರೆ ಅರ್ಧ ಅರ್ಧ ಇರುತ್ತೆ. ಈ ಕಡೆ ಸಂಸಾರನೂ ನಡೀತಾ ಇರುತ್ತೆ, ಉದ್ಯೋಗನೂ ನಡೀತಾ ಇರುತ್ತೆ, ಹಾಗೆ ಧರ್ಮಗಳು ಮಾಡ್ತಾ ಇರ್ತಾರೆ, ಕರ್ತವ್ಯನೂ ಮಾಡ್ತಾ ಇರ್ತಾರೆ, ಸೇವೆ ಅನ್ನೋದನ್ನು ಕೂಡ ಮಾಡ್ತಾ ಇರ್ತಾರೆ. ನಾಲ್ಕನೇದೇನಂದ್ರೆ ಸೇವಾ ಚಕ್ರವರ್ತಿಗಳು ಅಂತ ಹೇಳ್ತಾರೆ. ಸೇವಾ ಚಕ್ರವರ್ತಿಗಳು ಅಂದ್ರೆ ಯಾರು? ಅವ್ರಿಗೆ ಸ್ವಂತ ಅನ್ನೋದು ಏನೂ ಇರೋದಿಲ್ಲ. ಎಲ್ಲವನ್ನು ಸೇವೆಗೆ ಕೊಡ್ತಾ ಇರ್ತಾರೆ. ಎಲ್ಲವನ್ನು ಜನಗಳಿಗೆ ಏನಾದ್ರೂ ಆಗ್ಬೋದು ಅದು. ಆ ಭಾವನೆಗಳಾಗಿರ್ಬೋದು, ಮತ್ತೆ ಅವರಿಂದ ಆಗುವಂತ ಕಾರ್ಯಗಳಾಗಿರ್ಬೋದು, ಹಣಕಾಸುಗಳಾಗಿರ್ಬೋದು, ವಸ್ತುಗಳಾಗಿರ್ಬೋದು, ಅದನ್ನ ಸೇವೆಯ ರೂಪದಲ್ಲಿ ಏನೂ ಎಕ್ಸ್ಪೆಕ್ಟ್ ಮಾಡದೆ ಅವರಿಂದ ಆಗೋದನ್ನ ಕೊಟ್ಟು ತೃಪ್ತಿಯನ್ನ ಪಡುವಂತವ್ರು, ಆತ್ಮ ತೃಪ್ತಿಯನ್ನ ಪಡುವಂತವರು ಅವರೇ ಸೇವಾ ಚಕ್ರವರ್ತಿಗಳು. ಅವ್ರಿಗೆ ಯಾರನ್ನೆಲ್ಲ ತಿಳಿಸಿದ್ದಾರೆ? ಬುದ್ಧ, ಕೃಷ್ಣ, ಮದರ್ ತೆರೇಸಾ, ಮತ್ತೆ ನಾವು ಹೇಳ್ಬೇಕು ಅಂದ್ರೆ ಶಿವಕುಮಾರ್ ಸ್ವಾಮೀಜಿಗಳು, ಮತ್ತೆ ನೆಹರು, ಸ್ವಾಮಿ ವಿವೇಕಾನಂದ, ಇವರನ್ನೆಲ್ಲ ನಾವು ಸೇರಿಸ್ಕೋಬಹುದು. ಅವ್ರು ಯಾವ್ದು ಸ್ವಾರ್ಥಕ್ಕೋಸ್ಕರ ಏನು ಮಾಡಿಲ್ಲ. ಎಲ್ಲಾನು ಸಮಾಜಕ್ಕೋಸ್ಕರನೇ ಮಾಡಿದವರು, ಸಮಾಜಕ್ಕೆ ಸರ್ವಸ್ವವನ್ನು ಇಟ್ಟವರು. ಸೊ ಹಾಗಾಗಿ ಸೇವೆ ಅನ್ನೋದಕ್ಕೆ ಒಂದು ದೊಡ್ಡ ಅರ್ಥವನ್ನ ಕೊಟ್ಟಿದ್ದಾರೆ ಪತ್ರಿಜಿಯವರು. ನಾವು ಹೇಗಿರ್ಬೇಕು ಅಂದ್ರೆ ಪಿರಮಿಡ್ ಮಾಸ್ಟರ್ಗಳಂದ್ರೆ ಸೇವಾ ಚಕ್ರವರ್ತಿಗಳಾಗಿರ್ಬೇಕು. ಒಂದೇ ಸತಿ ಬರಲ್ಲ, ಅದು ಸೇವಾ ಭಾವನೆ, ಮತ್ತೆ ಸೇವಾ ತತ್ಪರರು, ಸೇವಾ ಧುರೀಣರು, ಮತ್ತೆ ಹಾಗೆ ಸೇವಾ ಚಕ್ರವರ್ತಿಗಳಾಗ್ತಾ ಇರ್ತಾರೆ. ಅದಕ್ಕೂ ಮೀರಿ ಪಿರಮಿಡ್ ಮಾಸ್ಟರ್ಗಳು ಏನಾಗ್ತಾರೆ ಅಂತಂದ್ರೆ ಸೇವೆ ಮಾಡ್ತಾ ಮಾಡ್ತಾ ಅವರು ಎಲ್ಲಿಗೆ ಹೋಗ್ತಾರೆ ಅಂತಂದ್ರೆ ಪ್ರಾಣಿ ಪ್ರಪಂಚವನ್ನ ರಕ್ಷಿಸ್ಬೇಕು. ಅಂದ್ರೆ ಸಸ್ಯಾಹಾರ ಜಗತ್ ಸೃಷ್ಟಿ ಮಾಡ್ಬೇಕು. ಅವರು ಮಾಡ್ತಾರೆ ಕೂಡ. ಅವರು ಅಂದ್ರೆ ಪ್ರಾಣಿ ಪ್ರಪಂಚವನ್ನ ಸಂರಕ್ಷಿಸ್ತಾರೆ. ಹಾಗೆ ಪ್ರಾಣಿ ಪ್ರಪಂಚ ಅಲ್ಲದೇನೆ ಈ ಪ್ರಕೃತಿಯನ್ನು ಕೂಡ ಸಂರಕ್ಷಿಸ್ತಾರೆ. ಹೇಗೆ ಅಂದ್ರೆ ಗಿಡ ಮರಗಳನ್ನ ಕಡಿಬಾರದು, ಅವಶ್ಯಕತೆ ಇದ್ರೆ ಮಾತ್ರ ಗಿಡ ಮರಗಳನ್ನ ಕಡಿಬಾರದು. ಹಾಗೆ ಪ್ರಾಣಿ ಪ್ರಪಂಚವನ್ನ, ಈ ಪ್ರಕೃತಿಯನ್ನ ಕೂಡ ಸಂರಕ್ಷಿಸ್ತಾರೆ. ಇವರು ಪಿರಮಿಡ್ ಮಾಸ್ಟರ್ಗಳು. ಏನಂದ್ರೆ ಈ ಸೇವಾ ಚಕ್ರವರ್ತಿ ಅನ್ನೋದಕ್ಕಿಂತ ಒಂದು ಕೈ ಮೇಲೆ ಇರ್ತಾರೆ. ಇದೇನೆ ನಾವು ಪಿರಮಿಡ್ ಮಾಸ್ಟರ್ಗಳಿಗೆ ನಾವು ಹೇಳಿಕೊಡುವಂಥದ್ದು ಅಂತ ಹೇಳ್ತಾರೆ. ನನಗೆ ನಾನು ಏನ್ ಅನ್ಕೊಂಡಿದ್ದೀನೋ ಸೇವೆ ಅಂತಂದ್ರೆ ಅದಕ್ಕಿಂತ ತುಂಬಾ 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 ಪಾರ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಹೇಳಿದ್ದಾರೆ. ನಾನು ಒಂದು ಸ್ಪೀಚ್ ಕೇಳಿದ್ದೆ ನಿತ್ಯಾನಂದ ಅವ್ರದ್ದು. ಅವರು ಏನ್ ಹೇಳಿದ್ರಂದ್ರೆ, ನಂಗೆ ಅವಾಗ ಸೇವೆ, ಧರ್ಮ, ಕರ್ತವ್ಯ ಇದಕ್ಕೆಲ್ಲ ಡಿಫ್ರೆನ್ಸ್ ಗೊತ್ತಿರ್ಲಿಲ್ಲ. ಧರ್ಮ ಸೇವೆ ಎಲ್ಲ ಒಂದೇ ಅನ್ಕೊಂಡ್ಬಿಟ್ಟಿದ್ದೆ. ಇದ್ರಲ್ಲಿ ಪದಗಳಿಗೂ ಅರ್ಥ ಕೊಟ್ಟಿದ್ದಾರೆ ಪತ್ರಿಕೆಯವರು. ನಾನು ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಒಂದ್ಸತಿ ಈ ತರ ನಿತ್ಯಾನಂದ ಅವ್ರ ಸ್ಪೀಚ್ ಕೇಳ್ತಾರೆ. ಅವ್ರು ಒಂದು ಎಕ್ಸಾಂಪಲ್ ಕೊಟ್ರು. ಏನಂದ್ರೆ ಅವ್ರ ಅಜ್ಜಿ ಇದ್ರಂತೆ. ಅವ್ರ ಅಜ್ಜಿ ಈ ತರ ಹೊರಗಡೆ ಏನೋ ತರಕಾರಿನೋ ಸೊಪ್ಪೇನೋ ತಗೊಳ್ತಾ ಇದ್ರಂತೆ. ಅಲ್ಲಿ ಎಷ್ಟು ಅವರು ಬಾರ್ಗೇನ್ ಮಾಡಿದ್ರಂದ್ರೆ ಒಂದು ನಾಕಾಣಿ ಅಷ್ಟೇ ಅಂತ. ನಾಕಾಣಿಗೋಸ್ಕರ ಒಂದು 15-20 ನಿಮಿಷ ಹೋರಾಡಿದಾರಂತೆ ಅವ್ರ ಜೊತೆ. ಹೋರಾಡಿ ಮತ್ತೆ ಎಲ್ಲ ಆದ್ಮೇಲೆ ಅವನು ಬಿಟ್ಟಿದ್ದಾನೆ. ಎಲ್ಲ ಬಾರ್ಗೇನ್ ಮಾಡ್ಕೊಂಡಾಯ್ತು. ಆಮೇಲೆ ಅಜ್ಜಿ ಕೇಳಿದ್ರಂತೆ ತರಕಾರಿ ಸೊಪ್ಪು ಮಾರೋನ್ಗೆ, ತಿಂಡಿ ಯಾವ್ದು ಬೆಳಿಗ್ಗೆ ಅಂತ. ಅವನು ಇನ್ನೂ ಆಗಿಲ್ಲ ಅಂದ್ರೆ ಬಾ ಮನೆಗೆ ಅಂತ ಕರ್ಕೊಂಡ್ ಬಂದ್ರಂತೆ. ಮನೆಗ್ ಕರ್ಕೊಂಡ್ ಬಂದು ಒಂದಷ್ಟು ಅವ್ರ ಮನೇಲಿ ಏನು ತಿಂಡಿ ಮಾಡಿದ್ರು, ಇಡ್ಲಿ ಎಲ್ಲ ಕೊಟ್ಟು ಕಳ್ಸಿದ್ರಂತೆ. ಅದು ತೃಪ್ತಿ. ಅದ್ ಕೊಟ್ಟಾದ್ಮೇಲೆ ಅವ್ರ ಅಜ್ಜಿ ಮುಖದಲ್ಲಿ ಅಷ್ಟು ಕಳೆ, ಅಷ್ಟು ತೃಪ್ತಿ ಇತ್ತಂತೆ. ಆಮೇಲೆ ನಿತ್ಯಾನಂದ ಅವರು ಕೇಳಿದ್ರಂತೆ ಅವ್ರ ಅಜ್ಜಿನ, ಅಜ್ಜಿ ನೀನ್ 25 ಪೈಸೆ 4 ಕಾಣಿಗೆ ಅಷ್ಟು ಅವ್ರ ಜೊತೆ ವಾದ ವಿವಾದ ಮಾಡ್ತಾ ಇದ್ದೆ, ಇವಾಗ ನೋಡಿದ್ರೆ 12 ಆಣೆ ಆಗುವಷ್ಟು ಅವ್ರಿಗೆ ಇಡ್ಲಿ ಕೊಟ್ಟು ಕಳಿಸ್ತಾ ಇದ್ಯಾ, ಇದ್ಯಾವ್ ನ್ಯಾಯ ಇದು ಅಂತ ಕೇಳಿದ್ರೆ ಅವ್ರು ಹೇಳಿದ್ರಂತೆ ಅಜ್ಜಿ, ನೋಡು ನಾವು ದಾನ ಧರ್ಮ ಮಾಡುವಾಗ ವ್ಯಾಪಾರನ ಸೇರಿಸ್ಬಾರ್ದು, ವ್ಯಾಪಾರ ಮಾಡುವಾಗ ದಾನ ಧರ್ಮವನ್ನ ಮಧ್ಯದಲ್ಲಿ ತಗೊಂಡು ಹೋಗ್ಬಾರ್ದು. ನಾನ್ ಮಾಡಿದ್ದು ಅದೇನೆ ಅಂತ.
ಅಂದ್ರೆ ಅವ್ರು ಹೇಳುವಾಗ ನಂಗೆ ಅಷ್ಟು ಅರ್ಥ ಆಗಿತ್ತು. ನಾವ್ ಯಾವಾಗ ದಾನ ಧರ್ಮ ಮಾಡ್ತೀವಿ ಹೇಳ್ತಾರೆ, ಈ ಕೈ ಗೊತ್ತಿಲ್ಲದೆ ಗೊತ್ತಿಲ್ದಂಗೆ ಎಡಗೈ ಗೊತ್ತಿಲ್ದಂಗೆ ಬಲಗೈ ಮಾಡ್ಬಿಡ್ಬೇಕು ಅಂತ ಅಷ್ಟೇ ತಿಳ್ಕೊಂಡಿದ್ದೆ. ಆದ್ರೆ ಈ ಮಾಧವ ಸೇವೆ ಏನು, ಮಾನವ ಸೇವೆ ಅಂತ ಪತ್ರಿಜಿಯವ್ರು ಬುಕ್ ಓದಿದ್ಮೇಲೆ ನಂಗೆ ಈ ಪದಗಳಿಗೆ ಅರ್ಥ ಗೊತ್ತಾಯ್ತು. ಸೇವೆ ಅನ್ನೋದು ಎಷ್ಟು ಉನ್ನತಿಯಲ್ಲಿದೆ. ನಾವು ಸೇವಾ ಚಕ್ರವರ್ತಿಗಳಾಗ್ಬೇಕು ಅಂದ್ರೆ ಧ್ಯಾನವನ್ನ ಮಾಡ್ಬೇಕು, ಸಸ್ಯಾಹಾರ ಜಗತ್ತನ್ನ ಸೃಷ್ಟಿ ಮಾಡ್ಬೇಕು, ಮತ್ತೆ ಈ ಪ್ರಕೃತಿಯನ್ನ ಸಂರಕ್ಷಿಸುವಂತ ಕೆಲಸ ಮಾಡ್ಬೇಕು ಅಂತ ಪತ್ರಿಜಿಯವ್ರು ಹೇಳಿದ್ದಾರೆ ನನಗೆ. ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.